Check constraint. Check constraint enables a condition to check the value being entered into a column in a table. ಈ ಚೆಕ್ ಕನ್ಸ್ಟ್ರೇಂಟ್ ಏನ್ ಮಾಡುತ್ತೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಅನ್ನ ಚೆಕ್ ಮಾಡಿ ನಂತರ ಆ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಆ ವ್ಯಾಲ್ಯೂನ ಆ ಪರ್ಟಿಕ್ಯುಲರ್ ಕಾಲಮ್ ನಲ್ಲಿ ಸ್ಟೋರ್ ಮಾಡೋದಕ್ಕೆ ಅಲೋ ಮಾಡುತ್ತೆ. ಹಾಗಾಗಿ ನಾವು ಈ ಚೆಕ್ ಕನ್ಸ್ಟ್ರೇಂಟ್ ಅನ್ನ ಉಪಯೋಗಿಸಿ ಅನ್ವಾಂಟೆಡ್ ಡೇಟಾವನ್ನ ಕಾಲಮ್ ನಲ್ಲಿ ಇನ್ಸರ್ಟ್ ಆಗೋದ್ರಿಂದ ತಪ್ಪಿಸಬಹುದು. Check with create table syntax. Create table, table name, column name 1, data type not null, column name 2, data type, constraint, constraint name, check condition. ಇಲ್ಲಿ ನಾವು ಈ ಕನ್ಸ್ಟ್ರೇಂಟ್ ಅನ್ನ ಹೇಗೆ ಆಡ್ ಮಾಡ್ತೀವಿ ಅಂದ್ರೆ ಕನ್ಸ್ಟ್ರೇಂಟ್ ಅಂತ ಕೊಟ್ಟು ಕನ್ಸ್ಟ್ರೇಂಟ್ ನೇಮ್ ಅನ್ನ ಸ್ಪೆಸಿಫೈ ಮಾಡಿ ಚೆಕ್ ಅಂತ ಹಾಕಿ ಒಂದು ಕಂಡೀಷನ್ ಅನ್ನ ಸ್ಪೆಸಿಫೈ ಮಾಡುವಂಥದ್ದು. ಒಂದು ಪರ್ಟಿಕ್ಯುಲರ್ ಕಾಲಮ್ ಮೇಲೆ ಒಂದು ಕಂಪ್ಯಾರಿಸನ್ ಆಪರೇಟರ್ಸ್ ಅನ್ನು ಉಪಯೋಗಿಸ್ಕೊಂಡು ಒಂದು ಕಂಡೀಷನ್ ಹಾಕ್ತೀವಿ. ಆ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಆ ಕಾಲಮ್ ನಲ್ಲಿ ಆ ವ್ಯಾಲ್ಯೂಸ್ ಸ್ಟೋರ್ ಆಗತ್ತೆ. ಹಾಗಿದ್ರೆ ಈ ಚೆಕ್ ಕನ್ಸ್ಟ್ರೇಂಟ್ ನ ಹೇಗೆ ನಾವು ಉಪಯೋಗಿಸಬಹುದು ಅಥವಾ ಹೇಗೆ ನಾವು ಡಿಫೈನ್ ಮಾಡಬಹುದು ಅಂತ ಈಗ ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ನಾನು ಅದೇ ಟೇಬಲ್ ಬುಕ್ಸ್ ಟೇಬಲ್ ಅನ್ನ ಮತ್ತೆ ಉಪಯೋಗಿಸ್ಕೊತೀನಿ. ಕ್ರಿಯೇಟ್ ಟೇಬಲ್, ಟೇಬಲ್ ನೇಮ್ books, book ID number not null, book name varchar 2 of 100, book price number. ಈಗ ಕನ್ಸ್ಟ್ರೇಂಟ್ ಅನ್ನ ಆಡ್ ಮಾಡ್ತೀನಿ. ಕನ್ಸ್ಟ್ರೇಂಟ್ ನೇಮ್ ಚೆಕ್ ಬುಕ್ ಪ್ರೈಸ್, ಚೆಕ್ ಬುಕ್ ಪ್ರೈಸ್ ಗ್ರೇಟರ್ ದನ್ 10. ಇಲ್ಲೇನ್ ಮಾಡ್ತಿದ್ದೀನಿ, ನಾನೊಂದು ಕನ್ಸ್ಟ್ರೇಂಟ್ ಆಡ್ ಮಾಡ್ತಾ ಇದ್ದೀನಿ. ಚೆಕ್ ಬುಕ್ ಪ್ರೈಸ್ ಅನ್ನೋ ಒಂದು ಕನ್ಸ್ಟ್ರೇಂಟ್ ಅನ್ನ ಕ್ರಿಯೇಟ್ ಮಾಡಿ ಒಂದು ಕಂಡೀಷನ್ ಅನ್ನ ಚೆಕ್ ಮಾಡ್ತಿದ್ದೀನಿ. ಬುಕ್ ಪ್ರೈಸ್ ಇಸ್ ಗ್ರೇಟರ್ ದನ್ 10 ಅಂತ. ಈಗ ಏನ್ ಮಾಡುತ್ತೆ, ನಾನು ಇದನ್ನ ಕ್ರಿಯೇಟ್ ಈ ಕನ್ಸ್ಟ್ರೇಂಟ್ ಅನ್ನ ಈ ಕಾಲಮ್ ಮೇಲೆ ಹಾಕಿದ್ರೆ ಈ ಕಾಲಮ್ ಬುಕ್ ಪ್ರೈಸ್ ಅನ್ನೋ ಕಾಲಮ್ ಕ್ಯಾನ್ ಟೇಕ್ ಓನ್ಲಿ ವ್ಯಾಲ್ಯೂಸ್ ಗ್ರೇಟರ್ ದನ್ 10. 10 ಗಿಂತ ಕಡಿಮೆ ವ್ಯಾಲ್ಯೂಸ್ ಅನ್ನ ನಾನು ಎಂಟರ್ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಮಿನಿಮಮ್ ಪ್ರೈಸ್ ಆಫ್ ಅ ಬುಕ್ ಶುಡ್ ಬಿ ಗ್ರೇಟರ್ ದನ್ 10. 11 ಗಿಂತ ಹೆಚ್ಚು ಪ್ರೈಸ್ ಅನ್ನೇ ನಾನು ಒಂದು ಬುಕ್ಗೆ ಇಡಕ್ಕೆ ಸಾಧ್ಯ ಆಗುತ್ತೆ. ನಾನು ಈಗ ಇದನ್ನ ರನ್ ಮಾಡಿದ್ರೆ ಟೇಬಲ್ ಬುಕ್ಸ್ ಕ್ರಿಯೇಟೆಡ್ ಅಂತ ಬಂದಿದೆ. ಹಾಗಿದ್ರೆ ನಾನು ಇನ್ಸರ್ಟ್ ಮಾಡ್ತೀನಿ ವ್ಯಾಲ್ಯೂಸ್. ಇದರಲ್ಲಿ ಇನ್ಸರ್ಟ್ ಇಂಟು ಬುಕ್ಸ್ ವ್ಯಾಲ್ಯೂಸ್ ಬುಕ್ ID 10, ಬುಕ್ ನೇಮ್ ರಾಮಾಯಣ, ಬುಕ್ ಪ್ರೈಸ್ 50 rupees. ಇದನ್ನು ನಾನು ಇನ್ಸರ್ಟ್ ಮಾಡ್ತೀನಿ. 1 row inserted. Select star from books. ನೋಡಿ, ಬುಕ್ ID 10, ಬುಕ್ ನೇಮ್ ರಾಮಾಯಣ, ಹಾಗೆ ಬುಕ್ ಪ್ರೈಸ್ 50 ಆಗಿದೆ. ಅದೇ ನಾನು ಇನ್ನೊಂದು ರೆಕಾರ್ಡ್ ಅನ್ನ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಇಂಟು ಬುಕ್ಸ್ ವ್ಯಾಲ್ಯೂಸ್ 20, ಪಂಚತಂತ್ರ ತಂತ್ರ, ಇದರ ಪ್ರೈಸ್ ಅನ್ನ ನಾನು 10 rupees ಅಂತ ಇಡ್ತೇನೆ. 10 rupees ಅಂತ ಇಟ್ಟು ನಾನು ಇದನ್ನ ರನ್ ಮಾಡಿದಾಗ ನೋಡಿ, ಇದು ಫೇಲ್ ಆಗ್ತದೆ. ಚೆಕ್ ಕನ್ಸ್ಟ್ರೇಂಟ್ ವೈಲೇಟೆಡ್. ಯಾಕಂದ್ರೆ ನಾನು ಇಲ್ಲಿ ಚೆಕ್
ಕನ್ಸ್ಟ್ರೇಂಟ್ ಅನ್ನ ಆಡ್ ಮಾಡಿದೀನಿ. ನಮ್ಮ ಕಂಡೀಷನ್ ಏನು, ಬುಕ್ ಪ್ರೈಸ್ ಗ್ರೇಟರ್ ದೆನ್ 10. ಬುಕ್ ಪ್ರೈಸ್ 10 ಗಿಂತ ಹೆಚ್ಚಿದ್ರೆ ಮಾತ್ರ ಅದು ಇನ್ಸರ್ಟ್ ಮಾಡೋದಕ್ಕೆ ಅಲೋ ಮಾಡುತ್ತೆ. ನಾನು 10 ಅನ್ನ ತೆಗೆದು 11 ಅಂತ ಹಾಕ್ತೀನಿ ನೋಡಿ. ಬುಕ್ ಪ್ರೈಸ್ 11 ರುಪೀಸ್ ಮಾಡಿ ನಾನು ಇದನ್ನ ಇನ್ಸರ್ಟ್ ಮಾಡಿದ್ರೆ 1 ರೋ ಇನ್ಸರ್ಟ್ ಆಯ್ತು. ಈಗ ನೀವು ಇದನ್ನ ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ಸ್ ಮಾಡಿದ್ರೆ ಎಂಟರ್ ಆಗಿದೆ. ಅಂತಂದ್ರೆ ನಾನು ಈ ಬುಕ್ ಪ್ರೈಸ್ ನ ಕಾಲಮ್ ಮೇಲೆ ವ್ಯಾಲ್ಯೂಸ್ 10 ಗಿಂತ ಕಡಿಮೆ ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. 10 ಆರ್ ಲೆಸ್ ದೆನ್ 10, ಯಾಕಂದ್ರೆ ಕಂಡೀಷನ್ ಗ್ರೇಟರ್ ದೆನ್ 10 ಇರೋದ್ರಿಂದ ನಾನು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 11 ವ್ಯಾಲ್ಯೂಸ್ ಅನ್ನ ಮಾತ್ರ ಸ್ಟೋರ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನಾವು ಈ ಚೆಕ್ ಕನ್ಸ್ಟ್ರೇಂಟ್ ಅನ್ನು ಸಹ ಆಲ್ಟರ್ ಟೇಬಲ್ ಸ್ಟೇಟ್ಮೆಂಟ್ ಅನ್ನು ಉಪಯೋಗಿಸಿಕೊಂಡು ಆಲ್ರೆಡಿ ಎಕ್ಸಿಸ್ಟಿಂಗ್ ಟೇಬಲ್ ಮೇಲೆ ಡಿಫೈನ್ ಮಾಡಬಹುದು. ಆಲ್ಟರ್ ಟೇಬಲ್ ನೇಮ್, ಆಡ್ ಕನ್ಸ್ಟ್ರೇಂಟ್ ನೇಮ್, ಚೆಕ್ ಕಾಲಮ್ ನೇಮ್. ಈ ಕಾಲಮ್ ನೇಮ್ ಅನ್ನ ಕೊಟ್ಟು ನಾನು ಕಂಡೀಷನ್ ಅನ್ನ ಹಾಕಬಹುದು. ಆಲ್ಟರ್ ಟೇಬಲ್ ನೇಮ್ ಮಾಡಿ ಆಡ್ ಕನ್ಸ್ಟ್ರೇಂಟ್ ಅಂತ ಕೊಟ್ಟು ಕನ್ಸ್ಟ್ರೇಂಟ್ ನೇಮ್ ಅನ್ನು ಕೊಟ್ಟು ಚೆಕ್ ಅಂತ ಹಾಕಿ ಒಂದು ಕಾಲಮ್ ನೇಮ್ ಅನ್ನು ಕೊಟ್ಟು ಅದ್ರ ಮೇಲೆ ಕಂಡೀಷನ್ ಅನ್ನ ನಾನು ಸ್ಪೆಸಿಫೈ ಮಾಡಬಹುದು. SQL default constraint. Default constraint is used to provide a default value for a column. ನಾವು ಈ ಡಿಫಾಲ್ಟ್ ಕನ್ಸ್ಟ್ರೇಂಟ್ ಅನ್ನ ಒಂದು ಕಾಲಮ್ ಮೇಲೆ ಡಿಫೈನ್ ಮಾಡಿದ್ರೆ ಆ ಕಾಲಮ್ಗೆ ಒಂದು ಡಿಫಾಲ್ಟ್ ವ್ಯಾಲ್ಯೂ ಅನ್ನ ಅಸೈನ್ ಮಾಡಬಹುದು. ಇನ್ ಕೇಸ್ ಆಫ್ ಯಾವುದು ನಲ್ ವ್ಯಾಲ್ಯೂಸ್ ಇತ್ತು ಅಂದ್ರೆ ನಲ್ ವ್ಯಾಲ್ಯೂಸ್ ಬೇಡ ನಮ್ಗೆ, ಅದ್ರ ಬದಲು ಒಂದು ಡಿಫಾಲ್ಟ್ ವ್ಯಾಲ್ಯೂ ಇರ್ಲಿ ಅಂದಾಗ ನಾವು ಡಿಫಾಲ್ಟ್ ಕನ್ಸ್ಟ್ರೇಂಟ್ ಅನ್ನ ಅಪ್ಲೈ ಮಾಡಬಹುದು. ಅಂತಂದ್ರೆ ಈ ಪರ್ಟಿಕ್ಯುಲರ್ ಕಾಲಮ್ ನಲ್ ವ್ಯಾಲ್ಯೂಸ್ ಅನ್ನ ಅಲೋ ಮಾಡೋದಿಲ್ಲ. ನಾವು ಇನ್ಸರ್ಟ್ ಮಾಡುವಾಗ ನಲ್ ಅಂತ ಕೊಟ್ರೆ ಅದು ನಲ್ ಬದಲಿಗೆ ಒಂದು ಡಿಫಾಲ್ಟ್ ವ್ಯಾಲ್ಯೂ ಅನ್ನ ಅಲ್ಲಿ ಸ್ಟೋರ್ ಮಾಡುತ್ತೆ. ಡಿಫಾಲ್ಟ್ ವಿತ್ ಕ್ರಿಯೇಟ್ ಟೇಬಲ್ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂತಂದ್ರೆ, ಕ್ರಿಯೇಟ್ ಟೇಬಲ್ ನೇಮ್, ಕಾಲಮ್ ನೇಮ್ 1 ಡೇಟಾ ಟೈಪ್ ನಾಟ್ ನಲ್, ಕಾಲಮ್ ನೇಮ್ 2 ಡೇಟಾ ಟೈಪ್, ಕಾಲಮ್ ನೇಮ್ 3 ಡೇಟಾ ಟೈಪ್ ಡಿಫಾಲ್ಟ್ ವ್ಯಾಲ್ಯೂ. ನೋಡಿ, ಈ ಕಾಲಮ್ ನೇಮ್ 3 ಮೇಲೆ ನಾನು ಈ ಡಿಫಾಲ್ಟ್ ಕನ್ಸ್ಟ್ರೇಂಟ್ ಅನ್ನ ಹಾಕ್ತಿದ್ದೀನಿ. ಅಂತಂದ್ರೆ ಈ ಕಾಲಮ್ಗೆ ನಾನು ಇನ್ಸರ್ಟ್ ಮಾಡುವಾಗ ಅಕಸ್ಮಾತ್ ಆಗಿ ನಲ್ ವ್ಯಾಲ್ಯೂಸ್ ಏನಾದ್ರು ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅಲ್ಲಿ ನಾನು ಇಲ್ಲಿ ಕೊಟ್ಟಿರೋ ಡಿಫಾಲ್ಟ್ ವ್ಯಾಲ್ಯೂನ ಅದು ಇನ್ಸರ್ಟ್ ಮಾಡುತ್ತೆ. ಹಾಗಿದ್ರೆ ನಾವು ಈ ಡಿಫಾಲ್ಟ್ ಅನ್ನ ಹೇಗೆ, ಈ ಡಿಫಾಲ್ಟ್ ಕನ್ಸ್ಟ್ರೇಂಟ್ ಅನ್ನ ಹೇಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. ಕ್ರಿಯೇಟ್ ಟೇಬಲ್ ನೇಮ್, book ID, number, book name, book price, default, $20. ಇಲ್ಲೇನಾಗ್ತಿದೆ, ಈ ಬುಕ್ ಪ್ರೈಸ್ ನಾನು ಡಿಫಾಲ್ಟ್ 20 ಮಾಡ್ತಿದ್ದೀನಿ. ಅಕಸ್ಮಾತ್ ನಿಮಗೆ ಬುಕ್ ಪ್ರೈಸ್ ಗೊತ್ತಿಲ್ಲ, ಅಲ್ಲೇ ನಾನು ನಲ್ ವ್ಯಾಲ್ಯೂ ಪಾಪ್ಯುಲೇಟ್ ಮಾಡ್ತಿದೆ ಅಂದಾಗ ಅದು ನಲ್ ವ್ಯಾಲ್ಯೂ ಪಾಪ್ಯುಲೇಟ್ ಮಾಡಕ್ ಬಿಡದೆ ಈ 20 ಅನ್ನೋ ವ್ಯಾಲ್ಯೂನ ಡಿಫಾಲ್ಟ್ ಆಗಿ ಇನ್ಸರ್ಟ್ ಮಾಡುತ್ತೆ. ರನ್ ಮಾಡಿದ್ರೆ ಟೇಬಲ್ ಬುಕ್ಸ್ ಕ್ರಿಯೇಟೆಡ್ ಇನ್ಸರ್ಟ್ ಮಾಡ್ತೀನಿ ನಾನು. Insert into books values 10, ರಾಮಾಯಣ 50 rupees ಅಂತ ಕೊಡ್ತೀನಿ. ಕೊಟ್ಟು ನಾನು ಈ ಕ್ವೇರಿಯನ್ನು ರನ್ ಮಾಡಿದ್ರೆ 1 row inserted ಅಂತ
ಬರ್ತಿದೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ಸ್ ಕೊಟ್ಟು ನಾ ಈಗ ರನ್ ಮಾಡಿದ್ರೆ ನೋಡಿ ಬುಕ್ ID 10 ರಾಮಾಯಣ 50 ಅಂತ ಬರ್ತಿದೆ. ಅದೇ ನಾನು ಇನ್ನೊಂದು ರೆಕಾರ್ಡ್ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಇಂಟು ಬುಕ್ಸ್ ವ್ಯಾಲ್ಯೂಸ್ 10, ಪಂಚತಂತ್ರ ಅಂತ ಕೊಟ್ಟು ನನಗೆ ಇದ್ರದ್ದು ಪ್ರೈಸ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಇನ್ಸರ್ಟ್ ಮಾಡೋದಕ್ಕೆ ನನಗೆ ಪ್ರೈಸ್ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋದ್ರಿಂದ ನಾನಿಲ್ಲಿ ಡಿಫಾಲ್ಟ್ ಅಂತ ಕೊಡ್ತೀನಿ. ಡಿಫಾಲ್ಟ್ ವ್ಯಾಲ್ಯೂನ ಇನ್ಸರ್ಟ್ ಮಾಡೋದಕ್ಕೆ ನಾನು ಡಿಫಾಲ್ಟ್ ಅಂತ ಕೊಡ್ತೀನಿ. ಕೊಟ್ಟು ನಾನು ಇದನ್ನ ರನ್ ಮಾಡಿದಾಗ 1 ರೋ ಇನ್ಸರ್ಟೆಡ್ ಅಂತ ಬಂದಿದೆ. ಅದನ್ನು ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ಸ್ ಹೋಗಿ ಚೆಕ್ ಮಾಡಿದ್ರೆ ಇಲ್ಲಿ ನೋಡಿ ಬುಕ್ ID 10, ಬುಕ್ ನೇಮ್ ಪಂಚತಂತ್ರ, ಹಾಗೆ ಬುಕ್ ಪ್ರೈಸ್ 20 ಅಂತ ಸ್ಟೋರ್ ಆಗಿದೆ. ಆದ್ರೆ ನಾನು ಇಲ್ಲಿ ಕೊಡುವಾಗ ಡಿಫಾಲ್ಟ್ ಅಂತ ಕೊಟ್ಟಿದ್ದೆ. ಈ ಕಾಲಮ್ ಮೇಲೆ ಈ ಡಿಫಾಲ್ಟ್ ಕನ್ಸ್ಟ್ರೆಂಟ್ 20 ಹಾಕಿರೋದ್ರಿಂದ ನಾವು ಯಾವ್ದು ವ್ಯಾಲ್ಯೂಸ್ ಕೊಡೋದಿಲ್ಲ. ನಾವು ಡಿಫಾಲ್ಟ್ ಅಂತ ಕೊಟ್ರೆ ಗೊತ್ತಿಲ್ಲದಾಗ ನಲ್ ಕೊಡೋದಕ್ಕಿಂತ ಡಿಫಾಲ್ಟ್ ಅಂತ ಕೊಟ್ರೆ ನಾವು ಇಲ್ಲಿ ಸ್ಟೋರ್ ಮಾಡಿರೋ ಡಿಫಾಲ್ಟ್ ವ್ಯಾಲ್ಯೂ ಈ ಪರ್ಟಿಕ್ಯುಲರ್ ಕಾಲಮ್ ಮೇಲೆ ಬಂದು ಸೇವ್ ಆಗತ್ತೆ, ಸ್ಟೋರ್ ಆಗತ್ತೆ. ಸೊ ಇದಕ್ಕೆ ನಾವು ಈ ಡಿಫಾಲ್ಟ್ ಕನ್ಸ್ಟ್ರೆಂಟ್ ಅನ್ನ ಉಪಯೋಗಿಸ್ತೀವಿ. ಡಿಫಾಲ್ಟ್ ವಿತ್ ಆಲ್ಟರ್ ಟೇಬಲ್ ಸಿಂಟ್ಯಾಕ್ಸ್ ಹೇಗೆ ಅಂದ್ರೆ ಆಲ್ಟರ್ ಟೇಬಲ್ ಟೇಬಲ್ ನೇಮ್, ಮಾಡಿಫೈ ಕಾಲಮ್ ನೇಮ್, ಡಿಫಾಲ್ಟ್, ಹಾಗೆ ನಾವು ಆ ಡಿಫಾಲ್ಟ್ ವ್ಯಾಲ್ಯೂನ ಚೇಂಜ್ ಮಾಡಬಹುದು. ಅಥವಾ ನಾವು ಕಾಲಮ್ ಮೇಲೆ ಡಿಫಾಲ್ಟ್ ಅನ್ನ ಹೊಸದಾಗಿ ಕೂಡ ಕನ್ಸ್ಟ್ರೆಂಟ್ ಅನ್ನ ಆಡ್ ಮಾಡಬಹುದು. Default value will be added to the new records if no other value is specified. ನಾವು ಯಾವ್ದು ವ್ಯಾಲ್ಯೂ ಅನ್ನ ಸ್ಪೆಸಿಫೈ ಮಾಡದೆ ಅಲ್ಲಿ ಡಿಫಾಲ್ಟ್ ಅಂತ ಕೊಟ್ರೆ ಆಗ ಡಿಫಾಲ್ಟ್ ವ್ಯಾಲ್ಯೂ ನ್ಯೂ ರೆಕಾರ್ಡ್ಸ್ಗೆ ಆಡ್ ಆಗುತ್ತೆ. SQL index. Indexes are used to improve the performance of retrieving data from the database. ನಾವು ಈ ಇಂಡೆಕ್ಸಸ್ ಅನ್ನ ಕ್ವೆರಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋದಕ್ಕೋಸ್ಕರ ಕ್ರಿಯೇಟ್ ಮಾಡ್ತೀವಿ. ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ ಈಗ ಬುಕ್ಸ್ ನಲ್ಲಿ ಇಂಡೆಕ್ಸಸ್ ಅಂತ ಇರುತ್ತೆ, ಇಂಡೆಕ್ಸ್ ಅಂತ ಇರುತ್ತೆ ಲಾಸ್ಟ್ ಅಲ್ಲಿ. ಅದು ಆಲ್ಫಾಬೆಟಿಕಲಿ ಆರ್ಡರ್ ಆಗಿರುತ್ತೆ, ಕೀವರ್ಡ್ಸ್ ಇರುತ್ತೆ. ನೀವು ಆ ಕೀವರ್ಡ್ಸ್ ಅನ್ನ ಹುಡುಕಿದ್ರೆ ಪಕ್ಕದಲ್ಲಿ ಪೇಜ್ ನಂಬರ್ಸ್ ಕೊಟ್ಟಿರ್ತಾರೆ. ನೀವು ಆ ಕೀವರ್ಡ್ಸ್ ಅನ್ನ ನೋಡಿ ಅದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ ಆ ಪರ್ಟಿಕ್ಯುಲರ್ ಪೇಜ್ ನಂಬರ್ಸ್ಗೆ ಹೋದ್ರೆ ನಿಮ್ಗೆ ಚೆಕ್ ಅಂತ ಆ ಕಾನ್ಸೆಪ್ಟ್ ಬಗ್ಗೆ ಸಿಗತ್ತೆ. ಸೊ ಇದಕ್ಕೆ ಇಂಡೆಕ್ಸ್ ಅಂತಾರೆ. ಬೇಸಿಕಲಿ ಹಾಗೆ ನಾವು ಒಂದು ಡೇಟಾಬೇಸ್ ನ ಟೇಬಲ್ ನಲ್ಲಿ ಒಂದು ಕಾಲಮ್ ಮೇಲೆ ಇಂಡೆಕ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅದು ಡೇಟಾಬೇಸ್ ಇಂದ ಡೇಟಾವನ್ನ ರಿಟ್ರೀವ್ ಮಾಡುವಾಗ ಅದು ಹೆಲ್ಪ್ ಆಗತ್ತೆ. ಬೇಗ ನಾವು ಡೇಟಾಬೇಸ್ ನಿಂದ ಆ ಪರ್ಟಿಕ್ಯುಲರ್ ಟೇಬಲ್ ಡೇಟಾವನ್ನ ರಿಟ್ರೀವ್ ಮಾಡಬಹುದು. ಇದಕ್ಕೋಸ್ಕರ ನಾವು ಇಂಡೆಕ್ಸಸ್ ಅನ್ನ ಉಪಯೋಗಿಸ್ತೀವಿ. ಹಾಗೆ ಕಾಲಮ್ಸ್ ಮೇಲೆ ಇಂಡೆಕ್ಸಸ್ ಅನ್ನ ಡಿಫೈನ್ ಮಾಡ್ತೀವಿ. ಇಂಡೆಕ್ಸಸ್ ಸ್ಪೀಡ್ ಅಪ್ ದ ಕ್ವೆರೀಸ್. ನಾರ್ಮಲ್ ಟೈಮ್ ಗಿಂತ ಬೇಗನೆ ನಮ್ಗೆ ಡೇಟಾಬೇಸ್ ಇಂದ ರಿಟ್ರೀವ್ ಆಗತ್ತೆ ನಾವು ಇಂಡೆಕ್ಸಸ್ ಅನ್ನ ಡಿಫೈನ್ ಮಾಡಿದ್ರೆ. ಅಪ್ಡೇಟಿಂಗ್ ಎ ಟೇಬಲ್ ವಿತ್ ಇಂಡೆಕ್ಸಸ್ ವಿಲ್ take more time than updating a table without indexes. ಆದ್ರೆ ಅಪ್ಡೇಟ್ ಮಾಡುವಾಗ ನಾವು ಯಾವ್ದಾದ್ರು ಕಾಲಮ್ಸ್ ಮೇಲೆ ಒಂದು ಟೇಬಲ್ ನಲ್ಲಿ ಇಂಡೆಕ್ಸ್ ಅನ್ನ ಡಿಫೈನ್ ಮಾಡಿದ್ರೆ ಆಗ ಆ ಕಾಲಮ್ ಅಪ್ಡೇಟ್ ಆಗೋದಕ್ಕೆ, ಆ ಟೇಬಲ್ ನ ನಾವು ಅಪ್ಡೇಟ್ ಮಾಡೋದಕ್ಕೆ ಸಾಕಷ್ಟು ಟೈಮ್ ಹೆಚ್ಚಿಗೆ ತಗೊಳುತ್ತೆ ನಾರ್ಮಲ್ ಟೈಮ್ ಗಿಂತ. ಸೊ ಹಾಗಾಗಿ ಇದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗತ್ತೆ ಅಪ್ಡೇಟ್ ಮಾಡೋದಕ್ಕೆ. ಆದ್ರೆ ಡೇಟಾ ರಿಟ್ರೀವ್ ಮಾಡುವಾಗ ಕ್ವಿಕ್ ಆಗಿ ರಿಟ್ರೀವ್ ಆಗತ್ತೆ. Indexes should only be created only columns that are frequently used. ನಾವು ಇಂಡೆಕ್ಸಸ್ ನ ಅಡ್ವಾಂಟೇಜ್ ತಿಳ್ಕೊಂಡ್ವಿ ಟು ಸ್ಪೀಡ್ ಅಪ್ ದ ಕ್ವೆರೀಸ್. ಹಾಗೆ ಡಿಸ್ಅಡ್ವಾಂಟೇಜ್ ಏನಂದ್ರೆ ಆ ಟೇಬಲ್ ನ ನಾವು ಅಪ್ಡೇಟ್ ಮಾಡುವಾಗ ಹೆಚ್ಚಿಗೆ ಟೈಮ್ ತಗೊಳತ್ತೆ. ಹಾಗಾಗಿ ನಾವು ಪ್ರತಿಯೊಂದು ಕಾಲಮ್ ನ ಮೇಲೂ ಇಂಡೆಕ್ಸಸ್ ಅನ್ನ ಡಿಫೈನ್ ಮಾಡಬಾರ್ದು. ದ ಕಾಲಮ್ಸ್ ದಟ್ ಆರ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಂದ್ರೆ ನಾವು ಯಾವ ಕಾಲಮ್ ಮೇಲೆ ಫಿಲ್ಟರ್ ಹಾಕುವಂತದ್ದಾಗಿರ್ಬೋದು ಅಥವಾ ಯಾವಾಗಲೂ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಆ ಕಾಲಮ್ಸ್ ನ ಯೂಸ್ ಮಾಡ್ತಿದ್ರೆ ಅಂತಹ ಕಾಲಮ್ಸ್ ಮೇಲೆ ಮಾತ್ರ ನಾವು ಇಂಡೆಕ್ಸ್ ಅನ್ನ ಹಾಕಬೇಕು.
Create index syntax. Create index name on table name, column name. ನಾವೊಂದು ಇಂಡೆಕ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಒಂದು ಟೇಬಲ್ ಮೇಲೆ ಅಂದ್ರೆ ಕ್ರಿಯೇಟ್ ಇಂಡೆಕ್ಸ್ ಕಮಾಂಡ್ ಅನ್ನ ಉಪಯೋಗಿಸ್ತೀವಿ. ಕ್ರಿಯೇಟ್ ಇಂಡೆಕ್ಸ್ ನೇಮ್ ಆನ್ ಟೇಬಲ್ ನೇಮ್, ಯಾವ ಟೇಬಲ್ ನೇಮ್ ಮೇಲೆ ಕ್ರಿಯೇಟ್ ಮಾಡಬೇಕು ಆ ಟೇಬಲ್ ನೇಮ್, ಅಂಡ್ ಕಾಲಮ್ ನೇಮ್, ಯಾವ ಕಾಲಮ್ ಮೇಲೆ ಇಂಡೆಕ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಆ ಕಾಲಮ್ ನೇಮ್ ಅನ್ನ ಕೊಡಬೇಕು. ಹಾಗಿದ್ರೆ ನಾನು ಈಗ ಈ ಪರ್ಟಿಕ್ಯುಲರ್ ಬುಕ್ ಐಡಿ ಮೇಲೆ ಒಂದು ಇಂಡೆಕ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಕ್ರಿಯೇಟ್ ಇಂಡೆಕ್ಸ್ ನೇಮ್ ನ ನಾನು ಬುಕ್ ಐಡಿ ಅಂಡರ್ಸ್ಕೋರ್ I1 ಅಂತ ಕೊಡ್ತೀನಿ. ಇಂಡೆಕ್ಸ್ 1 ಅಂತ ಕೊಟ್ಟು ಆನ್ ಟೇಬಲ್ ನೇಮ್, ಯಾವುದು ಟೇಬಲ್? ಬುಕ್ಸ್, ಕಾಲಮ್ ನೇಮ್ ಬುಕ್ ಐಡಿ. ಬುಕ್ ಐಡಿ ಮೇಲೆ ನಾನು ಬುಕ್ ಐಡಿ ಅಂಡರ್ಸ್ಕೋರ್ I1 ಅನ್ನೋ ಇಂಡೆಕ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡಿದ್ರೆ ಇಂಡೆಕ್ಸ್ ಬುಕ್ ಐಡಿ ಅಂಡರ್ಸ್ಕೋರ್ I1 ಕ್ರಿಯೇಟೆಡ್ ಅಂತ ಬರ್ತಿದೆ. ಸೊ ನಾನೀಗ ಇಲ್ಲಿ ಬುಕ್ಸ್ ಹೋಗಿ ಇಂಡೆಕ್ಸಸ್ ಅನ್ನೋ ಟ್ಯಾಬ್ ಹೋಗಿ ನೋಡಿದ್ರೆ ನೋಡಿ, ಬುಕ್ ಐಡಿ I1 ಅನ್ನೋದು ಈ ಬುಕ್ ಐಡಿ ಅನ್ನೋ ಕಾಲಮ್ ಮೇಲೆ ಕ್ರಿಯೇಟ್ ಆಗಿರುವಂತ ಇಂಡೆಕ್ಸ್. ಡ್ರಾಪ್ ಇಂಡೆಕ್ಸ್ ಸಿಂಟ್ಯಾಕ್ಸ್ ಹೇಗೆ ಅಂದ್ರೆ, ನಾವು ಇಂಡೆಕ್ಸ್ ಅನ್ನ ಡ್ರಾಪ್ ಮಾಡೋದು ಹೇಗೆ ಅಂತಂದ್ರೆ ಡ್ರಾಪ್ ಇಂಡೆಕ್ಸ್ ನೇಮ್. ನಾವು ಆ ಇಂಡೆಕ್ಸ್ ನೇಮ್ ಇಟ್ಕೊಂಡು ಆ ಪರ್ಟಿಕ್ಯುಲರ್ ಇಂಡೆಕ್ಸ್ ನ ನಾವು ಡೇಟಾ ಬೇಸ್ ನಿಂದ ಡ್ರಾಪ್ ಮಾಡಬಹುದು. ಈಗ ಇದೇ ಬುಕ್ ಐಡಿ ಅಂಡರ್ಸ್ಕೋರ್ I1 ಅನ್ನೋ ಇಂಡೆಕ್ಸ್ ಅನ್ನ ಹೇಗೆ ಡ್ರಾಪ್ ಮಾಡೋದು ಅಂತಂದ್ರೆ ಡ್ರಾಪ್ ಇಂಡೆಕ್ಸ್ ಕಮಾಂಡ್ ಇದೆ. ಡ್ರಾಪ್ ಇಂಡೆಕ್ಸ್ ನೇಮ್ ಬುಕ್ ಐಡಿ ಅಂಡರ್ಸ್ಕೋರ್ I1 ಅಂತ ಕೊಟ್ಟು ನಾನು ಈ ಸ್ಟೇಟ್ಮೆಂಟ್ ಅನ್ನ ರನ್ ಮಾಡಿದ್ರೆ ನೋಡಿ, ಇಂಡೆಕ್ಸ್ ಬುಕ್ ಐಡಿ ಅಂಡರ್ಸ್ಕೋರ್ I1 ಡ್ರಾಪ್ಡ್ ಅಂತ ಬರುತ್ತೆ. ನಾನು ಇಲ್ಲಿ ಹೋಗಿ ಇದನ್ನ ರಿಫ್ರೆಶ್ ಮಾಡಿದ್ರೆ ನೋಡಿ, ಯಾವುದೇ ಇಂಡೆಕ್ಸಸ್ ಈ ಟೇಬಲ್ ಮೇಲೆ ಡಿಫೈನ್ ಆಗಿಲ್ಲ. ಸೊ ಹೀಗೆ ನಾವು ಇಂಡೆಕ್ಸಸ್ ಅನ್ನ ಕ್ರಿಯೇಟ್ ಮಾಡಬಹುದು, ನಾವು ಇಂಡೆಕ್ಸಸ್ ಅನ್ನ ಡ್ರಾಪ್ ಮಾಡಬಹುದು. ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಇದರಲ್ಲಿ ಯುನೀಕ್ ಇಂಡೆಕ್ಸ್ ಅಂತ ನಾವು ಕ್ರಿಯೇಟ್ ಮಾಡ್ತೀವಿ. ಆ ಇಂಡೆಕ್ಸ್ ವ್ಯಾಲ್ಯೂಸ್ ಯುನೀಕ್ ಆಗಿರ್ಬೇಕು ಅಂದ್ರೆ ನಾವು ಯುನೀಕ್ ಇಂಡೆಕ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಹಾಗಿದ್ದಾಗ ನಾವು ಇದಕ್ಕೆ ಕ್ರಿಯೇಟ್ ಯುನೀಕ್ ಇಂಡೆಕ್ಸ್ ಅನ್ನೋ ಕಮಾಂಡ್ ಅನ್ನ ಯೂಸ್ ಮಾಡಿ ಯುನೀಕ್ ಇಂಡೆಕ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಆದ್ರೆ ನೀವಿಲ್ಲಿ ಗಮನಿಸಬಹುದು, ಕೆನಾಟ್ ಕ್ರಿಯೇಟ್ ಯುನೀಕ್ ಇಂಡೆಕ್ಸ್ ಅಂತ ಬರ್ತಿದೆ. ಡೂಪ್ಲಿಕೇಟ್ ಕೀಸ್ ಫೌಂಡ್. ನಾನು ಈ ಟೇಬಲ್ ನ ನೀವೀಗ ಡೇಟಾ ನೋಡಿದ್ರೆ ನೋಡಿ, ಬುಕ್ ಐಡಿ 10 and 10 ಅಂತಿದೆ. ಸೊ ಈ ಬುಕ್ ಐಡಿಯಲ್ಲಿ ಡೂಪ್ಲಿಕೇಟ್ಸ್ ಇರೋದಕ್ಕೆ ಕಾರಣ ನಾನು ಅದ್ರ ಮೇಲೆ ಯುನೀಕ್ ಇಂಡೆಕ್ಸ್ ಅನ್ನ ಡಿಫೈನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೇ ಗೊತ್ತಾಗುತ್ತೆ ಯುನೀಕ್ ಇಂಡೆಕ್ಸ್ ನ ಇಂಪಾರ್ಟೆನ್ಸ್ ಏನು ಅಂತ. ನಾವು ಯುನೀಕ್ ಇಂಡೆಕ್ಸ್ ಅನ್ನ ಆ ಕಾಲಮ್ ಮೇಲೆ ಡಿಫೈನ್ ಮಾಡಿದ್ರೆ ಆಗ ಡೂಪ್ಲಿಕೇಟ್ಸ್ ಎಂಟರ್ ಆಗೋದಕ್ಕೆ ಅದು ಬಿಡೋದಿಲ್ಲ. ಸೊ ಹೀಗೆ ನಾವು ಯುನೀಕ್ ಇಂಡೆಕ್ಸ್ ಅನ್ನ ಉಪಯೋಗಿಸ್ಕೋಬಹುದು. ನಾವು ಇಷ್ಟದ್ದು ಕಲಿದ್ದರ ಒಂದು ಸಮ್ಮರಿಯನ್ನು ನೋಡೋಣ. ಕನ್ಸ್ಟ್ರೈಂಟ್ಸ್ ಆರ್ ರೂಲ್ಸ್ ಸ್ಪೆಸಿಫೈಡ್ ಟು ರೆಸ್ಟ್ರಿಕ್ಟ್ ದ ಟೈಪ್ ಆಫ್ ಡೇಟಾ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಟೇಬಲ್. ಕನ್ಸ್ಟ್ರೈಂಟ್ ಅನ್ನೋದು ಒಂದು ರೂಲ್. ಆ ರೂಲ್ ಏನ್ ಮಾಡುತ್ತೆ ಅಂದ್ರೆ ಆ ಪರ್ಟಿಕ್ಯುಲರ್ ಟೇಬಲ್ ನ ಕಾಲಮ್ ನಲ್ಲಿ ಯಾವ ರೀತಿಯ ಡೇಟಾವನ್ನ ಸ್ಟೋರ್ ಮಾಡಬಹುದು, ವ್ಯಾಲ್ಯೂಸ್ ಯಾವ ತರದ್ದು ಇರಬಹುದು ಅನ್ನೋದನ್ನ ಲಿಮಿಟ್ ಮಾಡೋದಕ್ಕೆ ಈ ಕನ್ಸ್ಟ್ರೈಂಟ್ ಅನ್ನೋದು ನಾವು ಉಪಯೋಗಿಸ್ತೀವಿ. ನಾಟ್ ನಲ್ ಕನ್ಸ್ಟ್ರೈಂಟ್ ಎನ್ಶೋರ್ಸ್ ದಟ್ ದ ಕಾಲಮ್ ಕೆನಾಟ್ ಹ್ಯಾವ್ ಅ ನಲ್ ವ್ಯಾಲ್ಯೂ. ನಾವು ಒಂದು ಕಾಲಮ್ ಮೇಲೆ ನಾಟ್ ನಲ್ ಕನ್ಸ್ಟ್ರೈಂಟ್ ಅನ್ನ ಅಪ್ಲೈ ಮಾಡಿದ್ರೆ ಆಗ ಆ ಕಾಲಮ್ ನಲ್ ವ್ಯಾಲ್ಯೂಸ್ ಅನ್ನ ತಗೊಳ್ಳೋದಿಲ್ಲ. Unique constraint ensures that all the values in a column are different. ನಾವೊಂದು ಟೇಬಲ್ ನ ಕಾಲಮ್ ಮೇಲೆ ಯುನೀಕ್ ಕನ್ಸ್ಟ್ರೇಂಟ್ ಅನ್ನ ಹಾಕಿದ್ರೆ ಆಗ ನಾವು ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅನ್ನ ಆ ಕಾಲಮ್ ನಲ್ಲಿ ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. ಪ್ರತಿಯೊಂದು ವ್ಯಾಲ್ಯೂ ಕೂಡ ಯುನೀಕ್ ಆಗಿರ್ಬೇಕು, ಆಗ ಮಾತ್ರ
ಅದು ಇನ್ಸರ್ಟ್ ನ ಅಲೋ ಮಾಡುತ್ತೆ. ಚೆಕ್ ಕನ್ಸ್ಟ್ರೇಂಟ್ ಎನೇಬಲ್ಸ್ ಅ ಕಂಡೀಷನ್ ಟು ಚೆಕ್ ದ ವ್ಯಾಲ್ಯೂ ಬೀಯಿಂಗ್ ಎಂಟರ್ಡ್ ಇಂಟು ಅ ಕಾಲಮ್ ಇನ್ ಅ ಟೇಬಲ್. ಈ ಚೆಕ್ ಕನ್ಸ್ಟ್ರೇಂಟ್ ಅನ್ನೋದು ನಾವು ಆ ವ್ಯಾಲ್ಯೂ ಅನ್ನ ಒಂದು ಟೇಬಲ್ಗೆ ಇನ್ಸರ್ಟ್ ಮಾಡುವಾಗ ಒಂದು ಕಂಡೀಷನ್ ಅನ್ನ ಚೆಕ್ ಮಾಡುತ್ತೆ. ಆ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಪ್ರೀ ಡಿಫೈನ್ ಕಂಡೀಷನ್, ನಾವು ಚೆಕ್ ಕನ್ಸ್ಟ್ರೇಂಟ್ ಅನ್ನ ಡಿಫೈನ್ ಮಾಡುವಾಗಲೇ ಆ ಕಂಡೀಷನ್ ನ ಕೊಟ್ಟಿರ್ತೀವಿ, ಆ ಕಂಡೀಷನ್ ಅನ್ನ ಚೆಕ್ ಮಾಡುತ್ತೆ ಡೇಟಾ ಇನ್ಸರ್ಟ್ ಆಗುವಾಗ. ಆ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಆ ಡೇಟಾ ಇನ್ಸರ್ಷನ್ ನ ಅಲೋ ಮಾಡುತ್ತೆ. Default constraint is used to provide a default value for a column. ಒಂದು ವ್ಯಾಲ್ಯೂಗೆ, ಒಂದು ಕಾಲಮ್ಗೆ ನಾವು ವ್ಯಾಲ್ಯೂ ಗೊತ್ತಿಲ್ಲ ನಲ್ ಅಂತ ಹಾಕೋ ಬದಲು ನಾವು ಡಿಫಾಲ್ಟ್ ಅಂತ ಕೊಟ್ರೆ ನಾವು ಡಿಫೈನ್ ಮಾಡಿರೋ ಡಿಫಾಲ್ಟ್ ವ್ಯಾಲ್ಯೂ ಆ ಕಾಲಮ್ ನಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಪ್ರೈಮರಿ ಕೀ is a field in a table which uniquely identifies each record in the table. ನಾವು ಪ್ರೈಮರಿ ಕೀ ಅನ್ನ ಒಂದು ಕಾಲಮ್ ಮೇಲೆ ಡಿಫೈನ್ ಮಾಡಿದ್ರೆ ಅದ್ ಏನ್ ಮಾಡುತ್ತೆ ಅಂದ್ರೆ, ಐಡಿಯಲಿ ಪ್ರೈಮರಿ ಕೀ ಇಸ್ ಅ ಫೀಲ್ಡ್ ವಿಚ್ ಯುನೀಕ್ಲಿ ಐಡೆಂಟಿಫೈಸ್, ಪ್ರತಿಯೊಂದು ರೆಕಾರ್ಡ್ ನ ಒಂದು ಟೇಬಲ್ ನಲ್ಲಿ ಯುನೀಕ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ಈ ಪ್ರೈಮರಿ ಕೀಯನ್ನ ಉಪಯೋಗಿಸ್ತೀವಿ. ಫಾರಿನ್ ಕೀ ಇಸ್ ಅ ಫೀಲ್ಡ್ ಇನ್ ಒನ್ ಟೇಬಲ್ ದಟ್ ರೆಫರ್ಸ್ ಟು ಪ್ರೈಮರಿ ಕೀ ಇನ್ ಅನದರ್ ಟೇಬಲ್. ಫಾರಿನ್ ಕೀ ಅನ್ನೋದು ಒಂದು ಟೇಬಲ್ ನಲ್ಲಿ ಬೇರೆ ಟೇಬಲ್ ನ ಪ್ರೈಮರಿ ಕೀಯನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಪ್ರೈಮರಿ ಕೀಗೆ ರೆಫರೆನ್ಸ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ನಾವು ಈ ಪ್ರೈಮರಿ ಕೀ ಹಾಗೂ ಫಾರಿನ್ ಕೀ ರಿಲೇಶನ್ಶಿಪ್ ನ ಇಟ್ಕೊಂಡು ಜಾಯಿನ್ಸ್ ಅನ್ನ ಮಾಡಬಹುದು. ಇದು ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ನ ಕನ್ಸ್ಟ್ರೈಂಟ್ಸ್. ನೀವು ನಮ್ಮ ವೆಬ್ಸೈಟ್ kaliyoona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವಶನ್ಸ್ ನ ಅಥವಾ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.